ಸೌಜನ್ಯ ಪ್ರಕರಣಕ್ಕೆ ಸಮೀರ್ ಎಂಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಕೊಟ್ಟಂತಹ ತೀರ್ಪು, ಆ ತೀರ್ಪಿಗೆ ಇಡೀ ರಾಜ್ಯದ ಕೋಟ್ಯಾಂತರ ಜನ ಮಾರು ಹೋಗಿದ್ದಾರೆ. ಅಬ್ಬಬ್ಬ, ಎಂತಹ ಸಾಹಸದ ತೀರ್ಪು ಅಲ್ವಾ? ಜನ ಹೇಳ್ತಾ ಇದ್ದಾರೆ, ಎಂತಹ ಸಾಹಸ, ಎಂತಹ ಧೈರ್ಯ ಈ ತೀರ್ಪನ್ನು ಕೊಡಬೇಕಾದ್ರೆ ಅಂತೇಳಿ ಜನ ಕೊಂಡಾಡ್ತಾ ಇದ್ದಾರೆ. ಅದ್ಭುತ. ನಿಮ್ಮೆಲ್ಲರ ಚಿಂತನೆಗೆ, ನಿಮ್ಮೆಲ್ಲರ ಯೋಚನೆಗಳಿಗೆ ನಿಜವಾಗ್ಲೂ ನಾನು ಏನ್ ಹೇಳಬೇಕು ಅಂತೇಳಿ ನನಗೆ ಅರ್ಥವಾಗ್ತಾ ಇಲ್ಲ. ನೀವೇನು ಜ್ಞಾನಿಗಳ, ಮೂರ್ಖರ, ಅವಿವೇಕಿಗಳ, ಅಜ್ಞಾನಿಗಳ, ನನಗೇನು ಗೊತ್ತಾಗ್ತಾ ಇಲ್ಲ. ಸೌಜನ್ಯ ಪ್ರಕರಣಕ್ಕೆ, ಆ ಒಂದು ಸಾವಿಗೆ, ಆ ಒಂದು ಬರ್ಬರ ಹತ್ಯೆಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ವಾದ. ಮತ್ತೆ ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸಹ ನಾನು ಆಗ್ರಹ ಮಾಡ್ತೇನೆ. ಆದರೆ ಈ ಸಮೀರ್ ಅನ್ನೋದು ಯಾವ ನ್ಯಾಯಾಧೀಶ? ಇವನೇನು ಸುಪ್ರೀಂ ಕೋರ್ಟ್ ಜಡ್ಜಾ? ಇವನು ಕೊಟ್ಟ ತೀರ್ಪಿಗೆ ಜನಮನ್ನಣೆಯಂತೆ ಕೋಟ್ಯಾಂತರ ಜನ ಅಬ್ಬಬ್ಬ ಎಂತಹ ಧೈರ್ಯಶಾಲಿ, ಈ ತರ ಮಾತಾಡ್ಲಿಕ್ಕೂ ಧೈರ್ಯ ಬೇಕು ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. 39 ನಿಮಿಷದ ಒಂದು ವಿಡಿಯೋ. ಆ ವಿಡಿಯೋ ನಾನು ನೋಡಿದೆ. ಆತನ ಮೊದಲನೇ ಟಾರ್ಗೆಟ್ ದೇವಸ್ಥಾನ. ಆತ ಹೇಳ್ತಾನೆ, ಹಿಂದೂ ರಿಲಿಜಿಯನ್ ಎಂಡೋಮೆಂಟ್ ಆಕ್ಟ್ ಪ್ರಕಾರ ದೇವಸ್ಥಾನವನ್ನ ಸರ್ಕಾರ ಸ್ವಾಧೀನ ಪಡ್ಕೋಬೇಕು, ಆದರೆ ಇವರು ಜೈನ ಸಮುದಾಯದ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ದೇವಸ್ಥಾನದ ಕಬ್ಜಕ್ಕೆ ಕೊಡದಂತೆ ಉಳಿಸ್ಕೊಬಿಟ್ಟಿದ್ದಾರೆ ಅಂತ ಹೇಳ್ದ. ಆಗ ಯಾರಿಗೂ ಅರ್ಥವಾಗ್ಲಿಲ್ಲ ಇವನ್ ಟಾರ್ಗೆಟ್ ದೇವಸ್ಥಾನ ಅಂತೇಳಿ. ಅದನ್ನೇ ನಂಬಿದಂತಹ ಕೆಲವೊಂದು ಮೂರ್ಖ ಹಿಂದೂಗಳು, ಹೌದು ದೇವಸ್ಥಾನದ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಏನು ದುಡ್ಡು ಮಾಡ್ತಾ ಇದ್ದಾರೆ, ಪ್ರಸಾದವನ್ನು ₹1000 ಮಾರ್ಕೊಳ್ತಾ ಇದ್ದಾರೆ ಅಂತೇಳಿ ಬೊಬ್ಬೆ ಆಗ್ತಾ ಇದ್ದಾರೆ. ಜೈನ ಸಮುದಾಯಕ್ಕೆ ಸಂಬಂಧಪಟ್ಟಂತ ಜಾಗದಲ್ಲಿ ಶೈವ ಧರ್ಮಕ್ಕೆ ಅಥವಾ ಶೈವ ಸಂಪ್ರದಾಯಕ್ಕೆ ಅನುಗುಣವಾಗಿ ಈಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಮಾಧ್ವರು ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇದೊಂದು ವಿಶೇಷವಾದಂತಹ ಸ್ಥಳ, ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಸ್ಥಳ, ಪುಣ್ಯಕ್ಷೇತ್ರ, ಧರ್ಮಸ್ಥಳ. ಒಂದು ವೇಳೆ ವೀರೇಂದ್ರ ಹೆಗಡೆ ಅವರೇ ಆ ಒಂದು ತಪ್ಪು ಮಾಡಿದ್ರು ಅದು ತನಿಖೆ ಆಗಬೇಕು, ಕಾನೂನು ರೀತಿ ಶಿಕ್ಷೆ ಆಗಬೇಕು. ಆದ್ರೆ ಈತ ಹೇಳ್ತಾನೆ, ಹಿಂದೂ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ ಪ್ರಕಾರ ಧರ್ಮಸ್ಥಳವನ್ನ ಏನು ಸರ್ಕಾರ ಸ್ವಾಧೀನ ಮಾಡ್ಕೋಬೇಕಾಗಿತ್ತು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ತಾ ಇದೆ, ಅಲ್ಲಿ ಕೋಟ್ಯಾಂತರ ರೂಪಾಯಿ ಭಕ್ತಾದಿಗಳು ಹೋಗಿ ದುಡ್ಡು ಹಾಕ್ತಾ ಇದಾರೆ. ಯಾವನಾರು ಮುಸ್ಲಿಂ ಹೋಗಿ ಆಗ್ತಾ ಇದ್ದಾನ? ನಾವು ಹೋಗಿ ಹಾಕ್ತೀವ್ರಿ. ಹಿಂದೂ ಧರ್ಮದಲ್ಲೇ ಬೌದ್ಧ ಇರೋದು, ಜೈನ, ಸಿಖ್ರು, ಇವೆಲ್ಲವೂ ಪಂಥಗಳು, ಮತಗಳು ಅಷ್ಟೇನೆ. ಎಲ್ಲ ಬೌದ್ಧ ಧರ್ಮ, ಹಿಂದೂ ಧರ್ಮದಲ್ಲಿಂದ ಬಂದಂತವು. ಅದನ್ನು ಕೇಳಕ್ಕೆ ಇವನ್ ಯಾರು? ಏನು ದೊಡ್ಡ ಸಾಹಸ ಮಾಡ್ಬಿಟ್ನಂತೆ. ಅಯೋಧ್ಯೆ ತೀರ್ಪನ್ನು ಬರ್ದಿದ್ರಲ್ಲ, ಆ ರೀತಿ ಸಾಹಸ ಮಾಡ್ಬಿಟ್ಟ. ಏನು ಕೋಟ್ಯಾಂತರ ಜನ ವೀಕ್ಷಣೆ, ಹೊಗಳಿದ್ದೆ ಅಬ್ಬಬ್ಬಬ್ಬ ಅಂತ ಹೇಳಿ. ಅವನಿಗೆ ಎಡಿಟಿಂಗ್ ಹುಚ್ಚಿದೆ. ಕಂಟೆಂಟ್ ಯಾವ್ದೋ ಒಂದು ತಗೊಂಡ, ಎಡಿಟ್ ಮಾಡ್ದ, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕದ. ಹಾರರ್ ಮೂವಿ ಅಂತೆ, ಧರ್ಮಸ್ಥಳ ಹಾರರ್ ಮೂವಿ ಅಂತೇಳಿ ಟೈಟಲ್ ಕೊಡ್ತಾರೆ. ಆ ಟ್ರೋಲ್ ಪೇಜ್ಗಳಿಗಂತೂ ಮಾನ ಮರ್ಯಾದೆ ಏನೂ ಇಲ್ಲ. ಅಲ್ಲ ರೀ, ಯಾವನು ಒಬ್ಬ ಪಿಚಾಚಿ ನನ್ನ ಮಗ, 4 ತಂದೆ ಗುಡ್ತಂತವನು ಧರ್ಮಸ್ಥಳವನ್ನ, ನಮ್ಮ ಒಂದು ಪವಿತ್ರ ಕ್ಷೇತ್ರವನ್ನ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾನೆ. ಧರ್ಮಸ್ಥಳದ ಏನು ಪೀಠಾಧಿಪತಿ ವೀರೇಂದ್ರ ಹೆಗಡೆ ಅವರಿದ್ದಾರೆ, ಅವ್ರ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾನೆ. ಆತ ಹೇಳ್ತಾನೆ, ನಾನು ಯಾರ ಹೆಸರನ್ನು ತಗೊಂಡಿಲ್ಲ, ಧರ್ಮಸ್ಥಳದಲ್ಲಿ ಒಬ್ಬ ಶ್ರೀಮಂತರಿದ್ದಾರೆ, ಯಜಮಾನ ಇದ್ದಾನೆ, ಆತನೇ ಇಡೀ ಧರ್ಮಸ್ಥಳವನ್ನ ಕಬ್ಜಾ ಮಾಡಿದ್ದಾನೆ, ಶಾಲೆ ಕಟ್ಟಿದ್ದಾನೆ, ದೇವಸ್ಥಾನ ಕಟ್ಟಿದ್ದಾನೆ ಅಂದ್ರೆ ನೇರವಾಗಿ ಅಲ್ಲ, ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ ವೀರೇಂದ್ರ ಹೆಗಡೆ ಅವ್ರು ಮಾಡಿದ್ದು ಅಂತೇಳಿ. ಇವನು ನೋಡಿದ್ನ? ಪ್ರತ್ಯಕ್ಷದರ್ಶಿ ಇವನೇನಾಗಾದ್ರೆ? ಇವನೇ ಪ್ರತ್ಯಕ್ಷದರ್ಶಿ ಆಗಿದ್ರೆ ಕೋರ್ಟಲ್ಲಿ ಹೋಗಿ ಯಾಕೆ ಸಾಕ್ಷಿ ಹೇಳಲಿಲ್ಲ ಇವನು? ನಾನೇನ್ ನೋಡಿದೆ, ವೀರೇಂದ್ರ ಹೆಗಡೆ ಅವರು ಇದು ಕುಟುಂಬದವರೇ ಇದು ಕೊಲೆ ಮಾಡಿದ್ದು ಅಂತ ಹೇಳ್ಬೋದಾಯ್ತು. ಪ್ರತ್ಯಕ್ಷದರ್ಶಿ ಇದ್ದನ್ನು ಸಾಕ್ಷಿ ಹೇಳ್ಬೋದಾಗಿತ್ತಲ್ವಾ? ಹೇಳಲಿಲ್ಲಲ್ಲ. ಇವನಿಗೆ ಬೀಜ ಇದ್ರೆ ಕೆಳಗಡೆ, ಈ ಸಮೀರ್ಗೆ ಟ್ಯಾಗ್ ಮಾಡ್ರಿ ಅಥವಾ ಮೆನ್ಷನ್ ಮಾಡಿ ಯಾರಾದ್ರೂ, ಸಮೀರ್ಗೆ ಬೀಜ ಇದ್ರೆ STPI ರಾಷ್ಟ್ರೀಯ ಅಧ್ಯಕ್ಷ ರಂಜಾನ್ ಹೆಸರಲ್ಲಿ ವಿದೇಶದಿಂದ ಹಣವನ್ನು ಪಡೆದು, STPI ರಾಷ್ಟ್ರೀಯ ಅಧ್ಯಕ್ಷ ರಂಜಾನ್ ಹೆಸರಲ್ಲಿ ಅಂತಾರಾಷ್ಟ್ರೀಯದಿಂದ ಹಣವನ್ನು ಪಡೆದು ಭಾರತದಲ್ಲಿ ಭಯೋತ್ಪಾದನೆಗೆ ಅದನ್ನು ಬಳಸ್ತಾ ಇದ್ದಾನೆ ಅಂತೇಳಿ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ದೊಡ್ಡದೊಂದು ಸುದ್ದಿ ಮಾಡಲಿ, ಮತ್ತೆ ಗಂಡಸ್ತನ ಇದ್ರೆ ಅವನಿಗೆ. ಹಿಂಗೆ ಒಬ್ಬ STPI ರಾಷ್ಟ್ರಾಧ್ಯಕ್ಷ
ಮುಸಲ್ಮಾನರಿಗೆ ರಂಜಾನ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಫಂಡ್ ಅನ್ನ ಸಂಗ್ರಹ ಮಾಡಿದ ವಿದೇಶದಿಂದ, ಆ ಹಣದಲ್ಲಿ ಭಯೋತ್ಪಾದನೆ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳಿ ಅವನಿಗೆ ಮುಕ್ಲಿ ದಮ್ಮಿದ್ರೆ ಹೇಳಲ್ಲ. ಎಷ್ಟೋ ಹಾಜ್ಮೀರ್ ದರ್ಗಾ ಆಗಿರ್ಬೋದು, ಎಷ್ಟೋ ದರ್ಗಾಗಳಲ್ಲಿ, ಮಸೀದಿಗಳಲ್ಲಿ ಮೌಲ್ವಿಗಳು ಸಣ್ಣ ಸಣ್ಣ 9 ವರ್ಷ, 10 ವರ್ಷ, 12 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿರತಕ್ಕಂಥ ನೂರಾರು ಪ್ರಕರಣಗಳಿದಾವೆ. ಅದನ್ನ ಯಾವನಾದ್ರೂ ಬೊಗಳಿದ್ದ ಅವನ ಧರ್ಮಕ್ಕೆ ಎಲ್ಲೋ ಅವನ್ ಚ್ಯುತಿ ಆಗಬಾರ್ದು. ಅವನಿಗೆ ಅವನ ಧರ್ಮವನ್ನ ಬೆತ್ತಲೆಗೊಳಿಸ್ಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ನನ್ನ ಧರ್ಮವನ್ನ ಮಾತ್ರ ಬೆತ್ತಲೆಗೊಳಿಸ್ಲಿಕ್ಕೆ ಬಂದಿದೆ. ಕಾರಣ ನನ್ನ ಸನಾತನ ಧರ್ಮದಲ್ಲಿ ಷಂಡರಿದ್ದಾರೆ. ಯಾರಾದ್ರೂ ಒಂದು ಹೇಳ್ಬಿಟ್ರೆ ಅದನ್ನ ನಂಬುವಂತ ಮೂರ್ಖರಿದ್ದಾರೆ. ಅವನು ಹೇಳಿದ್ದೇ ವೇದವಾಕ್ಯ. ಹಾರರ್ ಮೂವಿ ಅಂತೆ, ಏನು ದೊಡ್ಡ ಸಾಧನೆ ಅಂತೆ, ಭಯಂಕರ ಧೈರ್ಯ ಅಂತೆ. ಅವನಿಗೆ ಹೇಳಿದ್ದೆ ವೈರಲ್ ಮಾಡಿದ್ದೆ. ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ ರೀ, ಕೋಟ್ಯಾಂತರ ರೂಪಾಯಿ ದುಡ್ಡು ಸಂಪಾದನೆ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ. ಇವತ್ತು ಅವನಿಗೆ ಈ ಒಂದು ವಿಡಿಯೋನೇ ಸಾಕು, ಲಕ್ಷಾಂತರ ರೂಪಾಯಿ ದುಡ್ಡು ಬಂದ್ಬಿಡುತ್ತೆ. ಅವನಿಗೆ ದುಡ್ಡು ಬೇಕು, ಯಾವ್ದೋ ಒಂದು ಕಂಟೆಂಟ್ ಹಾಕೊಂಡು ಕೂತ್ಕೊಂಡಿರ್ತಾನೆ. ಅವನಿಗೇನು, ಅವನ ಹಿಂದೆಗಡೆ ತುಂಬಾ ಜನ ಇದ್ದಾರೆ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರವೇ ಹಿಂದೆ ಧರ್ಮಸ್ಥಳವನ್ನ ಸರ್ಕಾರದ ಸ್ವಾಧೀನ ಮಾಡ್ಕೋಬೇಕು, ಮುಜರಾಯಿ ಇಲಾಖೆಗೆ ಸೇರಿಸ್ಕೋಬೇಕು ಅಂತ ಮುಂದಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಮೇಲಾಗಿ ಅಲ್ಪಸಂಖ್ಯಾತ, ಅದರಲ್ಲೂ ಬಹುಮುಖ್ಯವಾಗಿ ಮುಸಲ್ಮಾನರ ಫೇವರ್ ಅಲ್ವಾ. ಹಾಗಾಗಿ ಅವನು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಕೊಂಡು ವಿಡಿಯೋ ಮಾಡ್ದ. ಅದನ್ನ ದೊಡ್ಡ ಮಟ್ಟದಲ್ಲಿ ವೈಭವೀಕರಣ ಮಾಡಿಬಿಟ್ರು. ಯಾರೋ ಹೇಳ್ತಾರೋ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಅಂತಲೇ. ಗಾಂಡು ನನ್ನ ಮಗನೇ, ಅನೇಕ ಕಡೆಯಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಇದೇ ಮುಸಲ್ಮಾನರು ಅತ್ಯಾಚಾರ ಮಾಡಿದ್ದಾರೆ. ಅದಾಯ್ತಾ? ಹುಬ್ಳಿಯಲ್ಲಿ ಆಗಿತ್ತು. ಅದ್ರ ಬಗ್ಗೆ ಮಾತಾಡು, ಅದ್ರ ಬಗ್ಗೆ ವಿಡಿಯೋ ಮಾಡಕ್ ಹೇಳು. ಅಂದ್ರೆ ಸೌಜನ್ಯ ಪ್ರಕರಣವನ್ನು ಮಾತ್ರ ಬಿಂಬಿಸುವಂತವ್ರಿಗೆ ಲಕ್ಷಾಂತರ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಇದು ನಿರ್ದಾಕ್ಷಿಣ್ಯವಾಗಿ ಬರ್ಬರವಾಗಿ ಹತ್ಯೆ ನಡೆದಿದ್ದಾವೆ. ಅದ್ರ ಬಗ್ಗೆ ಹಾರರ್ ಮೂವಿ ಮಾಡ್ಲಿ, ಮತ್ತೆ ನೋಡ ನೀವು ತಾಕತ್ತಿದ್ರೆ ಅವ್ರು ಮಾತಾಡ್ಲಿ, ಅವರೆಲ್ಲರಿಗೂ ನ್ಯಾಯ ಕೇಳಲಿ. ಸೌಜನ್ಯ ಒಂದೇ ಅಲ್ಲ, ಸೌಜನ್ಯ ಪ್ರಕರಣಕ್ಕೆ ನನಗೂ ನ್ಯಾಯ ಬೇಕು. ನಾನು ಕೇಳ್ತೇನೆ, ಯಾರೇ ತಪ್ಪು ಮಾಡಿದ್ರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ಕೋರ್ಟ್ ಇದೆ, ಕಾನೂನಿದೆ. ಸಿಬಿಐಗೆ ಬರೀರಿ, ತಾಕತ್ತಿಲ್ವಾ? ಕೇವಲ ಇವಾಗ ಏನು 1 ಕೋಟಿ ಜನ ನೋಡಿದ್ರಲ್ಲಪ್ಪ ವಿಡಿಯೋ ನಾವಂದ, ಆ 1 ಕೋಟಿ ಜನ ರಿಟ್ ಪಿಟಿಷನ್ ಮಾಡಿಸ್ಲಿ, ಸೈನ್ ಹಾಕ್ಲಿ, ಸಹಿ ಸಂಗ್ರಹ ಮಾಡಿ ಸುಪ್ರೀಂ ಕೋರ್ಟಿಗೆ ಕೊಡ್ಲಿ. ಸುಪ್ರೀಂ ಕೋರ್ಟ್ ಒಂದು ಸಪರೇಟ್ ಏನು ನ್ಯಾಯಾಧೀಶರ ಒಂದು ತಂಡವನ್ನ ಮಾಡಿ ಒಂದು ತನಿಖೆ ಮಾಡಿಸುತ್ತೆ. ಸಿಬಿಐ ಇದೆ, ತನಿಖೆ ಮಾಡಿಸ್ಲಿ, ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ಲಿ, ಒಪ್ಕೊಳ್ತೇನೆ. ಆದ್ರೆ ಇವನು ಕಣ್ಣಾರ ಕಂಡನಂತೆ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಮೇಲೆ, ಅವರ ಕುಟುಂಬದ ಮೇಲೆ ಆರೋಪ ಮಾಡ್ತಾವ. ಒಂದ್ ವೇಳೆ ಅವ್ರ ಕುಟುಂಬದವರೇ ಮಾಡಿದ್ರೆ, ಸಾಕ್ಷಿಗಳಿದ್ರೆ, ಅಥವಾ ಸಾಕ್ಷಿಗಳು ಬೇಡ, ಧರ್ಮಸ್ಥಳದ ಮೇಲೆ ಹಾಣೆ ಮಾಡಿ ಹೇಳ್ತೀನಿ, ಅವರೆಲ್ಲರೂ ನಾಶವಾಗ್ತಾರೆ ಇವತ್ತಲ್ಲ ನಾಳೆ. ಅಥವಾ ಕಾನೂನು ರೀತಿ ಹೋಗ್ಬೇಕಾ, ಹೋಗಿ ಫೈಟ್ ಮಾಡಿ. ಇವನು ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ. ಅವನ ಉದ್ದೇಶ ಇಷ್ಟೇ ಇರತಕ್ಕಂಥದ್ದು, ಧರ್ಮಸ್ಥಳವನ್ನ ಮುಜರಾಯಿ ಇಲಾಖೆಗೆ ಅಥವಾ ಸರ್ಕಾರ ಸ್ವಾಧೀನಪಡಿಸ್ಕೋಬೇಕು ಅನ್ನೋ ಒಂದು ಧ್ವನಿಯನ್ನ ಎತ್ತಿದ್ದಾನೆ. ಆ ಧ್ವನಿಗೆ ನೀವೆಲ್ಲರೂ ಧ್ವನಿಯಾಗಿದ್ದೀರಾ. ಯಾಕೆ? ಅವನಿಗೆ ಬೀಜ ಇದ್ರೆ, ಅವನಿಗೆ ಕೆಳಗಡೆ ಬೀಜ ಅನ್ನೋದಿದ್ರೆ ಸಮೀರಿಗೆ, ಇಡೀ ದೇಶಾದ್ಯಂತ ಇರ್ತಕ್ಕಂಥ ಲಕ್ಷಾಂತರ ಮಸೀದಿಗಳಿದಾವೆ. ಮಸೀದಿಗಳಿಗೆ ಜಕಾತ್ ಹೋಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ವಾರ್ಷಿಕವಾಗಿ, ಸಾವಿರಾರು ಕೋಟಿ ರೂಪಾಯಿ ಜಕಾತ್ ಕೊಡ್ತಾ ಇದ್ದಾರೆ. ಆ ಎಲ್ಲ ಹಣವನ್ನ ಸರ್ಕಾರ ಸ್ವಾಧೀನಪಡಿಸ್ಕೊಳ್ಳಿ. ಎಲ್ಲ ಮಸೀದಿಗಳನ್ನ, ಎಲ್ಲೆಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಮಸೀದಿ, ಎಲ್ಲ ಮಸೀದಿಗಳನ್ನ ಸರ್ಕಾರ ಯಾಕೆ ಸ್ವಾಧೀನಪಡಿಸ್ಕೊಳ್ತಾ ಇಲ್ಲ ಅಂತೇಳಿ ಯಾಕೆ ಅವನು ಪ್ರಶ್ನೆ ಮಾಡಕ್ಕಾಗಲ್ಲ? ಯಾಕೆಂದ್ರೆ ಅವನು ಸ್ವಂತ ಧರ್ಮವನ್ನು ಅವನು ಪ್ರಶ್ನೆ ಮಾಡಲ್ಲ. ಆದರೆ ನನ್ನಲ್ಲಿ ಮಾತ್ರ, ಸನಾತನ ಧರ್ಮದಲ್ಲಿ ಮಾತ್ರ ನನ್ನೂ ಪ್ರಶ್ನೆ ಮಾಡುವಂತ ತಾಯಿಗಂಡರಿದ್ದಾರೆ. ಯಾವನೋ ಒಬ್ಬ ಬಂದ, ಅವನು ಬೊಗಳ್ದ ಅಂತಂದ್ರೆ ಅದನ್ನೇ ನಂಬುವಂತ ಈ ನೀಚರಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನನ್ನ ಧಾರ್ಮಿಕ ಕ್ಷೇತ್ರವನ್ನ ನಾನು ಬಿಟ್ಟುಕೊಡಲ್ಲ. ತಪ್ಪು ಯಾವನೇ ಮಾಡಿರಲಿ, ಆ ಜಾಗದಲ್ಲಿ ನನ್ನ ತಂದೆ ಇದ್ರೂ ಶಿರಚ್ಛೇದನ ಮಾಡಲಿ, ನಾನು ಅದಕ್ಕೆ ಬೇಸರ ಇಲ್ಲ. ನನಗೆ ನಾನು ಬೆಂಬಲ ಕೊಡ್ತೇನೆ. ತಪ್ಪನ್ನ ನನ್ನ ತಂದೆ ಮಾಡಿರ್ಲಿ, ನಾನೇ ಮಾಡಿರ್ಲಿ, ನನ್ನ ಮಗ ಮಾಡಿರ್ಲಿ, ಯಾರೇ ಮಾಡಿರ್ಲಿ, ಶಿಕ್ಷೆ ಆಗ್ಬೇಕು. ಆದರೆ ಸುಳ್ಳು ಆರೋಪವನ್ನ ಮಾರ್ಮಿಕವಾಗಿ ಹೆಸರೇಳದೆ, ಧರ್ಮಸ್ಥಳ ಅಂದ್ರೆ ವೀರೇಂದ್ರ ಹೆಗಡೆ ಅಂತೇಳಿ, ಧರ್ಮಸ್ಥಳದ ಯಜಮಾನ ಅಂದ್ರೆ ವೀರೇಂದ್ರ ಹೆಗಡೆ ಅಂತೇಳಿ, ಆ ಯಜಮಾನ ಅನ್ನೋದಂತೆ, ಆ ಯಜಮಾನ ಇಡೀ ದೇವಸ್ಥಾನ ಕಟ್ಟಿದ್ದಾನೆ, ಏನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ, ಸಹಸ್ರಾರು ಕೋಟಿ ವಿದ್ಯಾಸಂಸ್ಥೆ ಇದೆ ಅಂತೇಳಿ ಅವನು ಹೇಳ್ತಾನೆ. ನೀವು ನಂಬ್ತಾ ಇದ್ದೀರಾ? ಅಂದ್ರೆ ಅವನು ಒಬ್ಬ ಹೇಳ್ದ ಅಂದೇಟಿಗೆ ನೀವು ವೀರೇಂದ್ರ ಹೆಗಡೆ ಅವರ ಮೇಲೆ ಅನುಮಾನ ನಿಮಗೆ ಬಂದಿದೆ ನೋಡಿದಂಥವರಿಗೆ. ಅದರಲ್ಲಿ ಕಮೆಂಟ್ಗಳನ್ನ ನೋಡಿದೆ ನಾನು, ತುಂಬಾ ವಿಪರ್ಯಾಸ ಅನ್ನಿಸ್ತು. ನಮ್ಮ ಹಿಂದೂಗಳೇ ದೊಡ್ಡ ಮಟ್ಟದಲ್ಲಿ ಕಮೆಂಟ್ ಮಾಡಿದ್ದಾರೆ.
ಯಾವ ಒಂದು ಪುರುಷಾರ್ಥಕ್ಕೆ ಏನ್ ನಡೀತಾ ಇದೆ ದೇಶದಲ್ಲಿ ನೋಡಿ. ಸತ್ಯವನ್ನ ತಿಳ್ಕೊಳ್ಳಿ. ಮೊನ್ನೆ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮದಲ್ಲಿ 144 ವರ್ಷದ ನಂತರ ಮಹಾಕುಂಭಮೇಳ ನಡೀತು. 60 ಕೋಟಿ ಸನಾತನಿಗಳು ಆಸ್ತಿಕರು ಹೋಗಿ ಅಲ್ಲಿ ಪವಿತ್ರ ಸ್ನಾನ ಮಾಡಿದ್ರು. ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರ ಆಗಿತ್ತು. ಅಲ್ಲಿ ಯಾವುದೇ ಧರ್ಮದವರಿಗೆ ಅವಕಾಶ ಇರಲಿಲ್ಲ. ಅದನ್ನ ಸಹಿಸಿಕೊಳ್ಳಲಾಗದವರು ಆ ಅಟೆನ್ಷನ್ ಅನ್ನ, ಆ ಒಂದು ವಿಚಾರವನ್ನ ಏನು ಜನರಿಂದ ದೃಷ್ಟಿಯಿಂದ ಅದನ್ನು ತಪ್ಪಿಸಬೇಕು, ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳಿಬೇಕು, ಇಲ್ಲರ ಹಿಂದೂಗಳು ಒಂದಾಗ್ಬಿಡ್ತಾರೆ, ಹಿಂದೂಗಳ ಒಗ್ಗೂಡಿಕೆಯನ್ನ ತಪ್ಪಿಸಬೇಕು ಅಂತೇಳಿ ಈ ರೀತಿ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ನೋಡಿ ವಿಜೃಂಭಿಸ್ತಾ ಇದ್ದೀರಾ. ನನಗೆ ಅರ್ಥವಾಗ್ತಾ ಇಲ್ಲ. ಅವನು ಯಾರೋ ತಿಮ್ಮರೆಡ್ಡಿನೋ ಎಂತನೋ ಒಬ್ಬ ರೆಡ್ಡಿ ಇದ್ದಾನೆ, ತಿಮ್ಮಾರೆಡ್ಡಿನೋ ಎಂತನೋ ಒಬ್ಬ ಮೊದಲೆಲ್ಲ ಹಿಂದೂ ಸಂಘಟನೆಯಲ್ಲಿ ಇದ್ದ. ಇವತ್ತು ಸೌಜನ್ಯ ಒಂದೇ ಒಂದು ಪ್ರಕರಣಕ್ಕೆ ಅವನು ಇಡೀ ರಾಜ್ಯದಲ್ಲಿ ನಡೆದಂತ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಆದಂತ ಅತ್ಯಾಚಾರವನ್ನು ಖಂಡಿಸಿದ್ರೆ, ಹೋರಾಟ ಮಾಡಿದ್ರೆ ನಾನು ಒಪ್ಕೊಳ್ತಿದ್ದೆ. ಆದ್ರೆ ಸೌಜನ್ಯನೇ ಸ್ಪೆಷಲ್ ಕೇಸ್ ಆಗಿ ತಗೊಂಡು ಕೇವಲ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿಕೊಂಡು, ವೀರೇಂದ್ರ ಹೆಗಡೆ ಅವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು ಇವರ ಹೋರಾಟ ಇದೆಯಲ್ವಾ, ಇದು ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಇದು ಪೇಮೆಂಟ್ ಹೋರಾಟ ಅಂತೇಳಿ. ಈಗ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಒಂದು ಹಿಂದೂ ರಾಷ್ಟ್ರ ಆಗಿತ್ತು. 45 ದಿನ ಒಂದು ಮಿನಿ ಹಿಂದೂ ರಾಷ್ಟ್ರವಾಗಿ ನಿರ್ಮಾಣವಾಗಿತ್ತು, ರೂಪುಗೊಂಡಿತ್ತು. ಇಡೀ ದೇಶದ ಜನರ ಚಿತ್ತ ಆ ಕಡೆ ಇದೆ. ಅದೇ ವಿಚಾರದಲ್ಲಿ ಇವತ್ತಿಗೂ ಮಗ್ನರಾಗಿದ್ದಾರೆ. ಇಡೀ ಭಾರತ ಹಿಂದೂ ರಾಷ್ಟ್ರ ಆದ್ರೆ ಯಾವ ರೀತಿ ಪ್ರಯಾಗ್ರಾಜಲ್ಲಿ 45 ದಿನ ಯಾವುದೇ ಧರ್ಮದವರು ಇಲ್ಲದೆ ಕೇವಲ ಸನಾತನಿಗಳು, ಸನಾತನಿ ಮತಗಳು, ಬೌದ್ಧ ಆಗಿರ್ಬೋದು, ಬೌದ್ಧರಾಗಿರ್ಬೋದು, ಜೈನರಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಮತ್ತೆ ಸನಾತನಿ ಹಿಂದೂಗಳು ಎಲ್ಲರೂ ಸೇರಿದ್ರು. ಯಾವುದೇ ಅನ್ಯ ಧರ್ಮದವರಿಗೆ ಅಲ್ಲಿ ಅವಕಾಶ ಇರಲಿಲ್ಲ, ಬಂದಿರಲಿಲ್ಲ. ಒಂದು ಅಂಗಡಿ ಇಟ್ಟಿರಲಿಲ್ಲ, ಕಲ್ಲೆಸೆತ ಇರಲಿಲ್ಲ, ಕಲ್ಲು ತೂರಾಟ ಇರಲಿಲ್ಲ ಅಲ್ಲಿ, ಅಥವಾ ಅಲ್ಲಿ ಯಾವುದೇ ರೀತಿಯ ಹಲಾಲ್ ಮಾರಾಟ ಇರಲಿಲ್ಲ, ಹರಾಮ್ ಇರಲಿಲ್ಲ ಅಲ್ಲಿ. ಅದು ಇಡೀ ರಾಷ್ಟ್ರವೇ ಆದ್ರೆ ಯಾವ ರೀತಿ ಇರುತ್ತೆ ಅಂತೇಳಿ ಜನ ಯೋಚನೆ ಮಾಡುವಂತ ಸಮಯದಲ್ಲಿ ಅಟೆನ್ಷನ್ನ, ಜನಗಳ ವಿಚಾರವನ್ನ, ಚಿಂತನೆಯನ್ನ ದಾರಿ ತಪ್ಪಿಸ್ಬೇಕಲ್ವಾ. ಹಾಗಾಗಿ ಈಗ ಅವ್ನಿಗೆ ಯಾರೋ ಕೊಟ್ರೋ ಏನೋ ಅಥವಾ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ, ಅವನು ಎತ್ಕೊಂಡ ಟಾರ್ಗೆಟ್ ಮಾಡ್ದ ಧರ್ಮಸ್ಥಳವನ್ನ. ದೊಡ್ಡ ಮಟ್ಟದಲ್ಲಿ ಹೋಗಿರಲು ಸಾಮಾಜಿಕ ಜಾಲತಾಣ ಎಲ್ಲೇ ಕೈ ಇಕ್ಬಿಟ್ರು ದೊಡ್ಡ ಸಾಹಸ ಮಾಡಿದ್ದಾನಂತೆ, ದೊಡ್ಡ ತೀರ್ಪನ್ನ ಬರೆದು ಬಿಟ್ಟಿದ್ದಾನಂತೆ. ಏನು ಅಯೋಧ್ಯ ತೀರ್ಪನ್ನ ಬರೆದ್ರಲ್ವಾ, ಆ ಒಂದು ನ್ಯಾಯಾಧೀಶರನ್ನೇ ಈ ಮಟ್ಟದಲ್ಲಿ ವೈರಲ್ ಮಾಡಿರ್ಲಿಲ್ಲ. ಆ ರೀತಿ ವೈರಲ್, ಎಂತ ಸಾಹಸ ಕೆಲಸ, ಎಂತ ಧೈರ್ಯವಂತ, ಎಷ್ಟು ಧೈರ್ಯ ಬೇಕು ಈ ತರ ಮಾಡ್ಲಿಕ್ಕೆ ಅಂತೇಳಿ ಏನು ವರ್ಣಿಸಿದ್ದೆ, ಹೊಗಳಿದ್ದೆ. ಮೂರ್ಖರ ತಿಳ್ಕೊಳ್ಳಿ, ಧರ್ಮಸ್ಥಳ ಜೈನರ ಆಸ್ತಿ. ಶೈವ ಸಂಪ್ರದಾಯದಲ್ಲಿ ಈಶ್ವರಲಿಂಗ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಾಧ್ವರು ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಂದ್ರೆ ವಿಭಿನ್ನತೆಯಲ್ಲಿ ವೈಶಿಷ್ಟ್ಯತೆ ಅಂತ ಹೇಳ್ತೀವಲ್ಲ, ಅದು ಧರ್ಮಸ್ಥಳದಲ್ಲಿದೆ. ಆ ಒಂದು ಧರ್ಮಸ್ಥಳವನ್ನು ಅಪವಿತ್ರಗೊಳಿಸಬೇಕು, ಅಲ್ಲಿ ಹೋಗುವಂತ ಭಕ್ತಾದಿಗಳಿಗೆ ದಾರಿ ತಪ್ಪಿಸಬೇಕು, ಅಲ್ಲಿರ್ತಕ್ಕಂಥ ಏನು ಧರ್ಮಾಧಿಕಾರಿಗಳು ಮತ್ತೆ ಅವ್ರ ಕುಟುಂಬದವರು ನೀಚ ವೃತ್ತಿಯವರನ್ನು ಬಿಂಬಿಸಬೇಕು ಅನ್ನೋ ಉದ್ದೇಶದಿಂದ ಈ ತರ ಮಾಡಿದ್ದಾರೆ. ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮಂತ ಅವಿವೇಕಿಗಳು, ನಿಮ್ಮಂತ ಕಿಡಿಗೇಡಿಗಳು ಯಾರು ಇಲ್ಲ ಅನ್ಸ್ಬೋದು. ಅಲ್ಲರಿ, ಅವ್ನ್ ಯಾವ ಧೈರ್ಯ ಇದೆ ರೀ, ಯೋಚನೆ ಮಾಡ್ರಿ ನೀವು. ನೇರವಾಗಿ ವೀರೇಂದ್ರ ಹೆಗಡೆಯವ್ರ ಕಡೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾನೆ. ಕಣ್ಣಾರೆ ನೋಡಿದ್ರೆ ಕೋರ್ಟ್ಗೆ ಹೋಗ್ಲಿ, ನಾನು ಕಣ್ಣಾರೆ ನೋಡಿದ್ದೆ. ಏನು ಇದುವರೆಗೆ 13 ವರ್ಷ ಆಗಿದೆ. ಟಿವಿ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಟ್ವಿಟ್ಟರ್ ಅಲ್ಲಿ, ಅಲ್ಲಿಂದ ಯೂಟ್ಯೂಬ್ ಅಲ್ಲಿ ಸಾವಿರಾರು ವಿಡಿಯೋಗಳು ಬಂದೋಗಿದೆ ಸೌಜನ್ಯ ವಿಚಾರವಾಗಿ. ಇವನು ಸ್ವಲ್ಪ ಮಸಾಲೆ ಹಾಕಿದ್ದಾನೆ. ಆ ಮಸಾಲೆ ಹಾಕಿದ್ದಕ್ಕೆ ಹಾರರ್ ಸಿನಿಮಾ ತರ ಯಾವಾಗ ಕಂಡುಬಿಡ್ತೋ ಜನಕ್ಕೆ ಹುಚ್ಚು. ಯಾಕೆಂದ್ರೆ ಈಗಿನ ಯುವಕ ಜನರಿಗೆ ಏನ್ ಬೇಕು ಗೊತ್ತಾ, ಟ್ರೆಂಡಿಂಗ್ ಆಗಿರ್ಬೇಕು, ಚೆನ್ನಾಗಿ ಓಡಬೇಕು ಅಂತಂದ್ರೆ ವಿಪರೀತ ಮ್ಯೂಸಿಕ್ ಇರಬೇಕು ಬ್ಯಾಕ್ ಗ್ರೌಂಡ್ ಅಲ್ಲಿ, ಹಾರರ್ ರೀತಿ ಒಂದು ವಿಜುವಲ್ ಎಫೆಕ್ಟ್ ಬರಬೇಕು. ಅದು ಏನೇ ವಿಚಾರ ಆಗಿರ್ಲಿ ನೋಡ್ಬಿಡ್ತಾರೆ. ಅದು ಸತ್ಯತೆ ಏನು ಅಂತೇಳಿ ಪರಿಶೀಲನೆ ಮಾಡಲ್ಲ. ಯಾರು ಆತನಿಗೆ ಕಮೆಂಟ್ ಮಾಡಿಲ್ಲ, ಇಷ್ಟೆಲ್ಲ ನಿನಗೆ ಗೊತ್ತಿರ್ಬೇಕಾದ್ರೆ ನೀನ್ ಯಾಕಪ್ಪ ಕೋರ್ಟಲ್ಲಿ ಹೋಗಿ ಸಾಕ್ಷಿ ಹೇಳಲಿಲ್ಲ ಅಂತ ಕೇಳಲಿಲ್ಲ. ಹಾಗೆ ದಮ್ಮಿದ್ರೆ ಸಾಕ್ಷ್ಯ ಸಂಗ್ರಹ ಮಾಡ್ಲಿ, ಅಥವಾ ಸಹಿ ಸಂಗ್ರಹ ಮಾಡಿ, 1 ಕೋಟಿ ಜನ ಸಹಿ ಸಂಗ್ರಹ ಮಾಡಿಬಿಟ್ಟು
ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡಿಸ್ಲಿ ಸಿಬಿಐ ಕಡೆಯಿಂದ, ಅಥವಾ ಉನ್ನತ ನ್ಯಾಯಾಧೀಶರ ಒಂದು ಸಮಿತಿ ನಿರ್ಮಾಣ ಮಾಡಿ ಅವ್ರ ಮೂಲಕನಾದ್ರೂ ಒಂದು ತನಿಖೆ ಮಾಡುವಂತೆ ಮಾಡಲಿ, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಲಿ. ಇದು ಆಗಲ್ವ ಇವರ ಕೈಲಿ? ಮಾತೆತ್ತೆ ಸಾಕು ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ, ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಮೂರ್ಖ ಹಿಂದೂಗಳು ಅಂತವರಿಗೆ ಬೆಂಬಲ ಕೊಡ್ತಾರೆ. ನಾನು ಹೇಳಿದೆ, ದರ್ಗಾಗಳಲ್ಲಿ ಮಸೀದಿಗಳಲ್ಲಿ ಸಹಸ್ರಾರು ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ರು. ಅನೇಕ ಎಲ್ಲ ದಾಖಲೆಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಗ್ತವೆ. ಅದ್ರ ಬಗ್ಗೆ ಇವನೆಲ್ಲೂ ಮಾತಾಡಲಿಲ್ಲ. ಮಸೀದಿಯನ್ನ ಚರ್ಚ್ಗಳನ್ನ ಸರ್ಕಾರ ಯಾಕೆ ಸ್ವಾಧೀನ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಕೇಳಲಿಲ್ಲ. ಧರ್ಮಸ್ಥಳವನ್ನ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ, ಹಿಂದೂಗಳು ಹೋಗಿ ಕೋಟ್ಯಾಂತರ ರೂಪಾಯಿ ಆಗ್ತಾ ಇದ್ದಾರೆ, ಅದನ್ನ ಯಾಕೆ ಸರ್ಕಾರಕ್ಕೆ ಸ್ವಾಧೀನ ಪಡಿಸಲಿಲ್ಲ ಅಂತೇಳಿ ಅವನ ಪ್ರಶ್ನೆ. ಅರ್ಥ ಮಾಡ್ಕೋಬೇಕು ನೀವು. ನಾವು ಹಿಂದೂಗಳಯ್ಯ. ನೀವು ಅನೇಕ ಬಾರಿ ಮುಸಲ್ಮಾನರು ಹೇಳ್ತಾರೆ ಮಂಗಳೂರು ಭಾಗದಲ್ಲಿ ಏನು ಮಸೀದಿ ದರ್ಶನ, ಮಸೀದಿ ತೋರಿಸೋಣ ಬನ್ನಿ, ಮಸೀದಿ ನೋಡೋಣ ಬನ್ನಿ ಅಂತೇಳಿ. ಹಾಗಾದ್ರೆ ಹಿಂದೂಗಳೆಲ್ಲ ಹೋಗಿ ಮಸೀದಿ ನೋಡಿರ್ತಾರೆ ಆ ಭಾಗದಲ್ಲಿ. ಹಾಗಾದ್ರೆ ಅವುಗಳನ್ನ ಸರ್ಕಾರ ಯಾಕೆ ಸ್ವಾಧೀನ ಮಾಡಲಿಲ್ಲ? ಅದನ್ನು ಮಾಡಬೇಕಲ್ವಾ? ಅದು ನಮ್ಮ ಆಗ್ರಹ ತಾನೇ. ದಯವಿಟ್ಟು ಬಂಧುಗಳೇ, ನನಗಂತೂ ತುಂಬಾ ಬೇಸರ ಆಗಿದೆ. ಧರ್ಮಸ್ಥಳ ಯಾರೋ ಒಬ್ಬ ನೀಚ, 4 ತಂದೆಗೆ ಹುಟ್ಟಿದಂಥವನು, ಹಂದಿ ತರ ಜನಿಸಿದಂಥವನು, ಧರ್ಮಾಧಿಕಾರಿಯವರ ಮೇಲೆ, ಅವರ ಕುಟುಂಬದ ಮೇಲೆ ಈ ರೀತಿ ಆರೋಪವನ್ನ, ಇದು ಸತ್ಯಕ್ಕೆ ದೂರವಾದಂತಹ ಆರೋಪ. ಕೋರ್ಟ್ ಇದೆ, ಕಾನೂನಿದೆ, ಅದು ತನಿಖೆ ಆಗಬೇಕು. ತನಿಖೆಯಲ್ಲಿ ಇದೇ ದಂಡಾಧಿಕಾರಿಯವರ ಕುಟುಂಬಸ್ಥರು ತಪ್ಪಿತಸ್ಥರು ಅಂತಂದ್ರೆ ನಾನೇ ಮೊದಲಿಗೆ ಹರ್ಷ ಪಡ್ತೇನೆ. ಆದರೆ ಯಾವುದೇ ಈ ಘಟನೆಗೂ ಅವರಿಗೂ ಯಾವುದೇ ಸಂಬಂಧ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಅದು ತನಿಖೆಯಿಂದಲೇ ಬಹಿರಂಗ ಆಗಬೇಕು. ಇದುವರೆಗೂ ಬಹಿರಂಗ ಆಗಿಲ್ಲ. ಯಾವುದೇ ಅವ್ರ ಮೇಲೆ ಮಾಡಿರ್ತಕ್ಕಂಥ ಆರೋಪ ಸುಳ್ಳು ಅಂತಲೇ ಬಂದಿದೆ. ಆದ್ರೆ ಈತ ಹೇಳ್ಬಿಟ್ಟ ಅನ್ನೋ ಒಂದು ಕಾರಣಕ್ಕೆ ಜನ ನೀವು ನಂಬ್ತೀರಾ? ಮೂರ್ಖರು, ಟ್ರೋಲ್ ಪೇಜ್ಗಳು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡ್ತಾ ಇದ್ದೀರಾ. ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ವೀರೇಂದ್ರ ಹೆಗಡೆ ಅವರು ವಿದ್ಯಾಸಂಸ್ಥೆಗಳನ್ನ ಮಾಡಿದ್ದಾರೆ, ಅಲ್ಲಿ ಏನೋ ಸಂಘ ಮಾಡಿದ್ದಾರೆ, ಮಂಜುನಾಥ್ ಧರ್ಮಸ್ಥಳ ಸಂಘ, ಅದರಲ್ಲೇನೋ ಬಡ್ಡಿ ಹೆಚ್ಚಿಗೆ, ಅದಕ್ಕೂ ಸೌಜನ್ಯ ಪ್ರಕರಣಕ್ಕೆ ಏನ್ ಸಂಬಂಧ? ಇವತ್ತು ಸಹಸ್ರಾರು ಕೋಟ್ಯಾಂತರ ಜನಕ್ಕೆ ಸಣ್ಣ ಪುಟ್ಟ ಮೈಕ್ರೋ ಫೈನಾನ್ಸ್ ಮೂಲಕ ಫೈನಾನ್ಸ್ ಕೊಟ್ಟಿದ್ದಾರೆ. ಫೈನಾನ್ಸ್ ತಗೊಂಡವರು ವಾಪಸ್ ಕಟ್ಟಿಲ್ಲ ಅಂತೇಳಿ ಕೇಳೋದು ಸಹಜ, ಕೇಳಿರ್ತಾರೆ. ಎಲ್ಲೊಂದು ಸಣ್ಣ ಪುಟ್ಟ ಗಲಾಟೆ ಆಗಿದೆ, ಅದನ್ನೇ ದೊಡ್ಡ ವಿಚಾರ ಮಾಡ್ಬಿಡ್ತಾರೆ, ವಿಜೃಂಭಣೆ ಮಾಡ್ಬಿಡ್ತಾರೆ. ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದಾರೆ, ವಿದ್ಯಾದಾನ ನಡೀತಾ ಇದೆ. ಯಾವುದಾದರೂ ಒಂದೇ ಒಂದು ಮಸೀದಿಯಿಂದ ಆ ರೀತಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದಾರಾ? ನನಗೆ ಉತ್ತರ ಕೊಡು ಸಮೀರ್. ಯಾವುದರ ಒಂದೇ ಒಂದು ಮಸೀದಿಯಿಂದ ಧರ್ಮಸ್ಥಳದಲ್ಲಿ ಏನು ಧರ್ಮಸ್ಥಳ ಟ್ರಸ್ಟ್ ಇಂದ ಕಟ್ಟಿದಾರಲ್ಲ, ಉಜ್ರೆಯಲ್ಲಾಗಿರ್ಬೋದು ಅಥವಾ ರಾಜ್ಯದ ಅನೇಕ ಕಡೆಗಳಲ್ಲಿ ಕಟ್ಟಿದ್ದಾರೆ, ಅಂತಹ ಒಂದೇ ಒಂದು ವಿದ್ಯಾಸಂಸ್ಥೆ ಕಟ್ಟಿದಾರಾ ಮಸೀದಿಯವರು? ಸಹಸ್ರಾರು ಜನಕ್ಕೆ ವಿದ್ಯಾದಾನ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನಕ್ಕೆ ನಿತ್ಯ ಅನ್ನದಾಸೋಹ ಆಗ್ತಾ ಇದೆ. ಯಾವುದಾದ್ರೂ ಒಂದೇ ಒಂದು ಮಸೀದಿಯಲ್ಲಿ ಅನ್ನದಾಸೋಹ ಆಗ್ತಾ ಇದೆಯಾ? ನಿತ್ಯ ಅನ್ನದಾಸೋಹ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಯಾವ ಪುರುಷಾರ್ಥಕ್ಕೆ ಆತನ ಮಾತನ್ನ ನಮ್ಮ ಹಿಂದೂಗಳು ನಂಬಿದ್ರು ಅಂತೇಳಿ ನನಗೆ ಇದುವಾಗಲೂ ಅರ್ಥವಾಗ್ತಾ ಇಲ್ಲ, ನಿಜವಾಗಲೂ ಅರ್ಥವಾಗ್ತಾ ಇಲ್ಲ. ಇನ್ನಾದರೂ ಹಿಂದೂಗಳು ಜಾಗೃತರಾಗಿ ಇಂಥ ನೂರಾರು ಜನ ಎದಳ್ತಾ ಇದ್ದಾರೆ. ಈಗ ತಿಪ್ಪೆಯಲ್ಲಿ ಮಳೆ ಬಂದಾಗ ತಿಪ್ಪೆಯಲ್ಲಿ ಅಣಬೆಗಳು ಹುಡ್ತಾವೆ, ಅವು ತಿನ್ನಕ್ಕೆ ಯೋಗ್ಯವಾದವಲ್ಲ. ಹುಬ್ಬೆ ಮಳೆ, ಮಗೆ ಮಳೆಯಲ್ಲಿ ಹುಟ್ಟುವಂತ ಅಣಬೆಗಳನ್ನ ತಿನ್ಬಹುದು ಹೊರತು ಮಳೆಗಾಲ ಪ್ರಾರಂಭವಾದಟ್ಟಿಗೆ ತಿಪ್ಪೆ ತುಂಬಾ ಹುಟ್ಟುಬಿಟ್ಟಿರ್ತವೆ ಮಳೆಗಳು, ಈ ಅಣಬೆಗಳು. ಇವನು ಆ ತರ ತಿಪ್ಪೆಯಲ್ಲಿ ಹುಟ್ಟಿರ್ತಕ್ಕ ಒಂದು ಅಣಬೆ ಸಮೀರ್ ಹೊರತು ಸಮೀರ್ ಯಾವುದೇ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಲ್ಲ. ತೀರ್ಪನ್ನ ಬರೀಲಿಕ್ಕೆ, ಏನು ಸೌಜನ್ಯ ಪ್ರಕರಣಕ್ಕೆ ತೀರ್ಪನ್ನ ಬರೀಲಿಕ್ಕೆ ಅಥವಾ ಏನು ಧರ್ಮಸ್ಥಳದ ದಂಡಾಧಿಕಾರಿ ಏನಿದ್ದಾರೆ ಅವ್ರ ಮೇಲೆ ಆರೋಪ ಮಾಡಲಿಕ್ಕೆ ಅಥವಾ ಅವರೇ ಅಪರಾಧಿ ಅನ್ನೋ ಒಂದು ತೀರ್ಪನ್ನ ಕೊಡ್ಲಿಕ್ಕೆ ಸಮೀರು ಸುಪ್ರೀಂ ಕೋರ್ಟ್ನ ಜಡ್ಜ್ ಅಲ್ಲ, ಹೈಕೋರ್ಟ್ನ ಜಡ್ಜ್ ಅಲ್ಲ. ಅವನು ತಿಪ್ಪೆಯಲ್ಲಿ ಹುಟ್ಟಿರುವ ಒಂದು ಅಣಬೆ, ಎರಣಬೆ ಅಂತ ಹೇಳ್ತೀವಿ ನಾವು ಅದನ್ನ ತಿನ್ನಲ್ಲ, ನಾಯಿ ಸಮೇತ ತಿನ್ನಲ್ಲ. ಅದು ತಿಂದ್ರೆ ಸತ್ತೋಗ್ಬಿಡ್ತಾರೆ. ಅಂತಹ ಅಣಬೆ ಅವನು. ಎಚ್ಚರರಾಗಿ. ಇಂತಹ ಅಣಬೆಗಳು ಇನ್ನಷ್ಟು ಬರ್ತಾ ಇದಾವೆ, ನಿತ್ಯ ಹುಡ್ತಾ ಇದಾವೆ ಅಣಬೆಗಳು. ಆ ಅಣಬೆಗಳನ್ನ ಕಾಲಲ್ಲಿ ಒಸಗಬೇಕು, ಬಿಟ್ರೆ
ಅವನ್ನು ಮುಟ್ಟಿದ್ರೆ ಆ ಒಂದು ಸ್ಮೆಲ್ ಕುಡಿದ್ರು ಸತ್ತೋಗ್ಬಿಡ್ತೀವಿ ಅಂತ ವಿಚಾರವನ್ನ ಇವತ್ತು ಹಿಂದೂಗಳ ಮನಸ್ಸಲ್ಲಿ ವಿಷಬೀಜವನ್ನ, ಧರ್ಮಸ್ಥಳದ ಬಗ್ಗೆ ವಿಷಬೀಜವನ್ನ ಬಿತ್ತಲಿಕ್ಕೆ ಈತ ಪ್ರಯತ್ನ ಮಾಡ್ತಾ ಇದ್ದಾನೆ. ಶತಮೂರ್ಖರು, ದಡ್ರು, ಏನು ಅಜ್ಞಾನಿಗಳು ಆತನ ಮಾತನ್ನೇ ವೇದವಾಕ್ಯ ಅಂತ ತಿಳ್ಕೊಬಿಟ್ಟಿದ್ದಾರೆ. ಆತೇನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ ಹಾಕೊಂಡು ಎಡಿಟಿಂಗ್ ಮಾಡ್ದ, ಅದನ್ನ ನೋಡಿದ್ದೆ. ಇದೇ ನನ್ನ ವಿಡಿಯೋಗೂ ನಾನು ಹೇಳಿದಂತ ಪಾಯಿಂಟ್ಗೂ ವಿಡಿಯೋಗಳನ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ರೆ ಇದು ಹಾರಾರ್ ತರನೇ ಇರುತ್ತೆ. ಮೂರ್ಖರು, ಧಿಕ್ಕಾರವಿರಲಿ ಆತನ ಬೆಂಬಲಿಸುವಂತವರಿಗೆ. ಆತನ ವಿಡಿಯೋ ನೋಡಿ ಶಬಾಷ್, ಧೈರ್ಯವಂತ, ಒಬ್ಬೊಬ್ಬ ಎಂತಹ ಧೈರ್ಯ ಅಂತೇಳಿ ಆತನಿಗೆ ಪ್ರೋತ್ಸಾಹ ಕೊಡ್ತಿದ್ರಲ್ವಾ ಹಿಂದೂಗಳು. ನೀವು ನಿಜವಾಗಲೂ ಗಂಡಸರೌದು ಅಲ್ವ ಅಂತ ನನಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಗೊತ್ತಿದೆಯಾ ನಿಮಗೆ? ರಾಜ್ಯದಲ್ಲಿ, ದೇಶಾದ್ಯಂತ ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳನ್ನ ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು ಗೊತ್ತಿದೆಯಾ? ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಸೂಟ್ ಕೇಸಲ್ಲಿ ಇಟ್ಟಿದ್ರು ಗೊತ್ತಿದೆಯಾ? ಅವ್ರ ಬಗ್ಗೆ ಎಂದಾದ್ರೂ ಈ ತರ ಹಾರರ್ ವಿಡಿಯೋಗಳನ್ನ ಮಾಡಿದ್ನ ಈತ ಸಮೀರ? ಎಷ್ಟು ಮಸೀದಿಗಳು ಅನ್ನದಾಸೋಹ ಮಾಡ್ತಾ ಇದ್ದಾವೆ, ಅದ್ರ ಬಗ್ಗೆ ವಿಡಿಯೋ ಮಾಡಿದಾನ? ಎಷ್ಟು ಮಸೀದಿಗಳು ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಸಹಸ್ರಾರು ಜನಕ್ಕೆ ವಿದ್ಯಾದಾನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದ್ರೂ ಮಾಡಿದಾನ? ಬೇಡ. STPI PFI ಬ್ಯಾನ್ ಆಗಿದೆ, ಉಗ್ರ ಸಂಘಟನೆ. ಅದರ ಒಂದು ರಾಜಕೀಯ ಅಂಗ STPI ರಾಷ್ಟ್ರೀಯ ಅಧ್ಯಕ್ಷ ವಿದೇಶದಿಂದ ಫಂಡ್ ಅನ್ನು ತರಿಸ್ತಿದ್ದ. ಯಾವ ಹೆಸರಲ್ಲಿ? ರಂಜಾನ್ ಹೆಸರಲ್ಲಿ. ಅದನ್ನ ಏನ್ ಮಾಡ್ತಿದ್ದ? ಭಯೋತ್ಪಾದನೆಗೆ ಬಳಸ್ತಾ ಇದ್ದ. ಭಾರತದಲ್ಲಿ ಭಯೋತ್ಪಾದನೆಗೆ ರಂಜಾನ್ ಹೆಸರಲ್ಲಿ ವಿದೇಶದಿಂದ ಫಂಡ್ ತರಿಸ್ಕೊಂಡು ಅದನ್ನು ಬಳಸ್ತಾ ಇದ್ದ. ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ವಿಡಿಯೋ ಮಾಡ್ತಾನೆ. ಅವನಿಗೆ ದಮ್ಮಿದ್ಯಾ? ಬೀಜ ಇದಾವ ಅವನಿಗೆ? ಪ್ರಶ್ನೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅನೇಕ ಯಾರೋ ಒಬ್ಬ ಹೆಣ್ಮಗಳು ಹೇಳ್ತಾ ಇಲ್ಲ, ಕಾಶ್ಮೀರ ಫೈಲ್ಗೂ ಕೇರಳ ಸ್ಟೋರಿಗೂ ಏನ್ ಸಂಬಂಧ? ಅದ್ರ ಬಗ್ಗೆ ಸಮೀರ್ಗೆ ಹೇಳ್ತೀರಾ ವಿಡಿಯೋ ಮಾಡಕ್ಕೆ? ಇವಳು ಹೆಣ್ಮಗಳಲ್ವಾ? ಸೌಜನ್ಯ ಒಬ್ಬಳೇನಾ ಅತ್ಯಾಚಾರಕ್ಕೊಳಗಾಗಿರ್ತಕ್ಕಂಥದ್ದು? ಸೌಜನ್ಯ ಮೇಲೆ ಮಾಡಿದ್ದು ಘೋರ ಅಪರಾಧ. ಅದೇ ರೀತಿ ಸಹಸ್ರಾರು ಲಕ್ಷಾಂತರ ಜನ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಕಗ್ಗೊಲೆ ಮಾಡಿದ್ರಲ್ವಾ? ಅವ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಲಿಲ್ಲ? ಅದನ್ನು ಯಾಕೆ ವೈರಲ್ ಮಾಡಲಿಲ್ಲ ಜನಗಳು? ಮೂರ್ಖರು, ಅವಿವೇಕಿಗಳು. ಧಿಕ್ಕಾರವಿರಲಿ. ನನ್ನ ಧರ್ಮ ಸಂಪೂರ್ಣವಾಗಿ ನಾಶ ಆಗ್ಲಿಕ್ಕೆ ಯಾರು ಬೇಕಾಗಿಲ್ಲ, ನಮ್ಮವರೇ ಸಾಕು. ಇಂಥ 4 ಏರಣಬೆ ಬಂದ್ಬಿಟ್ಟು ಅವ್ರ ವಿಚಾರವನ್ನ ಬಿತ್ಬಿಟ್ರೆ ಅದಕ್ಕೆ ಮಾರು ಹೋಗ್ಬಿಟ್ಟು ಇವತ್ತು ಧರ್ಮಸ್ಥಳ, ನಾಳೆ ಇನ್ನೊಂದು ಮಠ, ಈ ತರ ಎಲ್ಲರ ಮೇಲೂ 4 ಜನ ಬಂದು ಆರೋಪ ಮಾಡ್ಬಿಟ್ರೆ ಆ ಕಡೆ ಹೋಗೋದೇ ನಿಲ್ಲಿಸ್ಬಿಡ್ತಾರೆ ಭಕ್ತಾದಿಗಳು. ಮಠಗಳು ನಿಂತೋದ್ವು, ವಿದ್ಯಾಧ್ಯಾನಗಳು ನಡೆಯಲ್ಲ, ಏನೂ ಇಲ್ಲ. ನನಗೆ ತುಂಬಾ ಆಕ್ರೋಶ ಇದೆ. ಆದರೆ ಇಂದಿನ ಆಕ್ರೋಶ ನಾನು ಈಗ ತೋರಿಸ್ಕೊಳಕ್ಕಾಗಲ್ಲ. ನಾವು ಮಿಷನ್ ಹಿಂದೂ ರಾಷ್ಟ್ರದಲ್ಲಿ ತೊಡಗಿಸ್ಕೊಂಡಿದ್ದೇವೆ. 2029ಗೆ ಭಾರತವನ್ನ ಮಿಷನ್ ಹಿಂದೂ ರಾಷ್ಟ್ರ ಅಂದ್ರೆ ಹಿಂದೂ ರಾಷ್ಟ್ರವಾಗಿ ಸ್ಥಾಪನೆ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ. ಹಾಗಾಗಿ ಒಂದು ವಿಚಾರ ಬಂತು, ಅದಕ್ಕೆ ಒಂದು ನಾನು ನನ್ನ ಒಂದು ಅಭಿಪ್ರಾಯವನ್ನು ತಿಳಿಸಬೇಕಾಗಿತ್ತು, ತಿಳಿಸಿದ್ದೇನೆ. ನಂಬೋದು ಬಿಡೋದು ಮೂರ್ಖರಿಗೆ, ಅಥವಾ ಇಲ್ಲಪ್ಪ ನಾವು ಸಜ್ಜನರು ಎಲ್ಲವನ್ನು ಅವಲೋಕಿಸಿ ನೋಡ್ತೀವಿ ಅನ್ನೋದರ ಸಂತೋಷ. ಇಲ್ಲಪ್ಪ ನಾವು ಮೂರ್ಖರಾಗಿ ಯಾರೇನು ಹೇಳಿದ್ರು ಅದನ್ನೇ ನಂಬ್ತೀವಿ ಅಂತಂದ್ರೆ ನಿಮ್ಮ ವಿನಾಶಕ್ಕೆ ನೀವೇ ಅಡಿಗಲ್ಲಾಕೊಂತೀರಾ. ಧನ್ಯವಾದ.